ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ನಾಳೆಯ ದಿನ ಭಾನುವಾರ ದಿನ ಅಷ್ಟಮಿ ಬಂದಿದೆ. ಅಷ್ಟಮಿ ಬಂದಿರೋದ್ರಿಂದ ನೀವು ನಾಳೆಯ ದಿನ ನಿಮ್ಮ ಮನೆಯ ಬೀರುವಿನಲ್ಲಿ, ಅಂದರೆ ನಿಮ್ಮ ಮನೆಯ ಹಣ ಇರ್ತಿರಲ್ಲ, ಆ ಒಂದು ಬೀರುವಿನಲ್ಲಿ ನಾನು ತೋರಿಸುವಂಥ ಈ 3 ವಸ್ತುಗಳನ್ನ ಇಟ್ಟು ಪೂಜೆ ಮಾಡಿ ನೋಡಿ. ನಿಮಗೆ ಯಾವ ರೀತಿ ನಿಮ್ಮ ಜೀವನ ಬದಲಾಗುತ್ತೆ, ಹಣದ ಮಳೆಯೇ ಆಗುತ್ತೆ ಅಂತ ಅನ್ನೋದನ್ನ ನಿಮ್ಮ ಕಣ್ಣಾರ ನೀವೇ ನೋಡಿ. ಅಂತಹ ಒಂದು ಅದ್ಭುತವಾದಂತಹ ಒಂದು ಟಿಪ್ಸನ್ನು ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು. ನೋಡಿ, ನಾನು ನಿಮ್ಗೆ ಇಲ್ಲಿ ಹತ್ತಿನ ತೋರಿಸ್ತಾ ಇದ್ದೀನಿ. ಆ 3 ವಸ್ತುಗಳಲ್ಲಿ ಹತ್ತಿನೂ ಸಹ ಒಂದು ವಸ್ತು ಅಂತಲೇ ಹೇಳ್ಬೋದು ನಾವು. ಆ 3ರಲ್ಲಿ ಹತ್ತಿನೂ ಸಹ ಒಂದು ವಸ್ತು, ಅದ್ರ ಜೊತೆಗೆ ಹತ್ತಿನೂ ಸಹ ಸೇರಿಸಿದ್ರೆ 4 ವಸ್ತು ಅಂತಲೇ ಹೇಳ್ಬೋದು. ಈ ಹತ್ತಿಯಲ್ಲಿ 3 ವಸ್ತುಗಳನ್ನು ನೀವು ನಿಮ್ಮ ಮನೆಯ ಬೀರಿನಲ್ಲಿ ಹಣ ಇಡುವಂತಹ ಜಾಗದಲ್ಲಿ ಬಚ್ಚಿಡೋದ್ರಿಂದ, ಪೂಜೆ ಮಾಡಿ ಬಚ್ಚಿಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣದ ಮಳೆಯೇ ಆಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ಲಾಗಿರುವಂಥ ಒಂದು ಒಳ್ಳೆಯ ಟಾಪಿಕ್ ತಂದಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬ ಅದ್ಭುತವಾಗಿ ವರ್ಕ್ ಮಾಡುವಂತಹ ಟಿಪ್ಸು, ಜೊತೆಗೆ ಇದನ್ನು ನಮ್ಮ ಋಷಿ ಮುನಿಗಳಾಗಿರ್ಬೋದು, ಹಿರಿಕರಾಗಿರ್ಬೋದು ಮತ್ತು ಸಾಧು ಸಂತರುಗಳು ಸಹ ಈ ಒಂದು ರೆಮಿಡಿನ ಮಾಡಿ ಈ ಒಂದು ರೆಮಿಡಿನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಒಂದು ರೆಮಿಡಿನ ನೀವು ನಾಳೆ ದಿನ, ಅಂದರೆ ನಾಳೆನೇ ಮಾಡಬೇಕು ಅಂತ ಏನಿಲ್ಲ, ಈ ಒಂದು ರೆಮಿಡಿನ ನೀವು ನಿಮ್ಮ ಮನೆಯ ದೇವ್ರ ವಾರ ಯಾವತ್ತಿರುತ್ತೆ, ಅಂದರೆ ಸೋಮವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ಶುಕ್ರವಾರ, ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆಗಳು ಯಾವತ್ತು ಇರುತ್ತೆ ನಿಮ್ಮ ಮನೆಯ ದೇವ್ರ ವಾರ, ಆವತ್ತೊಂದು ದಿನ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿ ನೋಡಿ. ಇದು ಎಷ್ಟರ ಮಟ್ಟಿಗೆ ನಿಮ್ಮ ದಟ್ಟ ದಾರಿದ್ರ್ಯತೆಗಳನ್ನು ಸಹ ಇದು ಹೋಗಲಾಡಿಸಿ ನಿಮಗೆ ಹಣದ ಮಳೆಯೇ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ ಆದಂತಹ ಒಂದು ಟಾಪಿಕ್ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನೋ ವೆಯ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಇದು ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಮಾಹಿತಿಗಳನ್ನ ನಾನು ಮಧ್ಯೆ ತಿಳಿಸಿರ್ತೀನಿ. ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗಳು ನಿಮಗೆ ತಲುಪಲ್ಲ. ಹಾಗಾಗಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಟು ತನಕ ನೋಡಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಈ ಒಂದು ಹತ್ತಿಯಲ್ಲಿ ಯಾವ 3 ವಸ್ತುಗಳನ್ನು ನಾವು ಅಂದರೆ ನಿಮ್ಮ ಮನೆಯ ಬೀರುವಿನಲ್ಲಿ ಹಣ ಇಡುವಂತಹ ಸ್ಥಳದಲ್ಲಿ ಬಚ್ಚಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ದಟ್ಟ ದಾರಿದ್ರ್ಯತೆಯನ್ನು ಹೋಗಲಾಡಿಸ್ಕೊಂಡು ಒಂದು ಹಣದ ರಾಶಿನೇ ನೋಡ್ತೀರಾ ಅಂತ ಅನ್ನೋದನ್ನ ಈಗ ನಾವು ತಿಳಿಸ್ಕೊಡ್ತೀನಿ ನೋಡಿ. ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನೋಡಿ, ಮನುಷ್ಯನ ಆಸೆಗೆ ಮಿತಿನೇ ಇಲ್ಲ ಅಂತಲೇ ಹೇಳ್ಬೋದು ಅಲ್ವಾ? ಮನುಷ್ಯನ ಆಸೆಗೆ ಮಿತಿನೇ ಇಲ್ಲ ಅಲ್ವಾ? ಆ ಆಸೆಗೆ ಯಾವತ್ತಿಗೂ ಅಂತ್ಯ ಇಲ್ಲ ಅನ್ನೋದು ಸತ್ಯ ಅಲ್ವಾ? ನಾವು ಹೀಗೇ ಬದುಕಬೇಕು, ನಾವು ಹೀಗೇ ಜೀವನ ಮಾಡಬೇಕು ಅಂತ ಎಷ್ಟೊಂದು ಜನ ಕೆಲವೊಂದು ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಆಸೆಗಳನ್ನ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇರ್ತೀವಿ ಅಲ್ವಾ? ಇನ್ನು ಸಾಧಾರಣ ಜನರಲ್ಲಿ ನಾವು ನಾವು ಕೊಡುವಂತಹ, ಅಂದರೆ ಇನ್ನು ಸಾಧಾರಣ ಜನರಿಗಾಗಿರ್ಬೋದು, ಇಲ್ಲ ನನ್ನ ಸಬ್ಸ್ಕ್ರೈಬರ್ಗಳಾಗಿರ್ಬೋದು, ಇಂಥವ್ರಿಗೆ ನಾನು ಇವತ್ತಿನ ದಿನ ಒಂದು ಒಳ್ಳೆಯ ಒಂದು ಪರಿಹಾರ ಮಾರ್ಗ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ನಿಮ್ಮ ಜೀವನವೇ ಬದಲಾಗುವಂಥ ಒಂದು ಒಳ್ಳೆಯ ಮಾರ್ಗನೇ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅಂತಹ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ನೋಡಿ. ತಾವು ಎಷ್ಟೇ ದುಡಿದ್ರೂ ಸಹ ಕೈಯಲ್ಲಿ ಹಣ ನಿಲ್ತಾ ಇರಲ್ಲ ಅಲ್ವಾ? ತಾನು ಸಾಲವಾಗಿ ಕೊಟ್ಟಂತಹ ಹಣ ವಾಪಸ್ ಬರ್ತಾ ಇರಲ್ಲ, ತಾನು ಕೊಡೋರಿಗೆ ಕೊಡೋಕ್ಕಾಗ್ತಾ ಇರಲ್ಲ ಅಲ್ವಾ? ಅಂತ ನಾವು ನೊಂದ್ಕೊಂಡು ನರಳಿ ಚಿತ್ರಹಿಂಸೆಗೆ ಒಳಗಾಗ್ತಾ ಇರ್ತೀವಿ. ಆದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಇದೊಂದು ಅದ್ಭುತವಾದಂತಹ ತಂತ್ರ ಪರಿಹಾರನ ನೀವು ಮಾಡಿ ನೋಡಿ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಅದ್ಭುತವಾಗಿ ನಿಮಗೆ ವರ್ಕ್ ಮಾಡುತ್ತೆ ಅಂತ ಅನ್ನೋದನ್ನ ನಾನು ನಿಮಗೆ ಇವತ್ತಿನ ದಿನ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ತುಂಬ ನರಳಿ ಚಿತ್ರಹಿಂಸೆಗೆ ನಾವು ಒಳಗಾಗ್ತಾ ಇರ್ತೀವಿ. ಅಂಥ ಜನರು ಇರ್ತಾರೆ. ಇದರ ಒಟ್ಟಿಗೆ ಕೆಲವರಿಗೆ ದುರಾಸೆನೂ ಸಹ ಹೆಚ್ಚಾಗಿರ್ತದೆ. ಈ ಜೀವನ ಶೈಲಿಗೆ ಒಂದು ಸರಳವಾದಂತಹ ಒಂದು ತಂತ್ರದ ಉಪಾಯನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ತಂತ್ರದ ಉಪಾಯನ ನಮ್ಮ ಋಷಿ ಮುನಿಗಳಾಗಿರ್ಬೋದು, ಇಲ್ಲ ನಮ್ಮ ಹಿರೀಕರಾಗಿರ್ಬೋದು, ಇಲ್ಲ ನಮ್ಮ ಅಂದರೆ ತಂತ್ರ ಮಂತ್ರಗಳನ್ನ ಮಾಡುವಂಥವ್ರಾಗಿರ್ಬೋದು, ಅವರು ಸಹ ಈ ಪರಿಹಾರನ ಅವರು ಮಾಡ್ತಾಯಿದ್ದಂತೆ. ಹಾಗಾಗಿ ಈ ಒಂದು ಪರಿಹಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನೀವು ದುಡಿದಂಥ ದುಡ್ಡು ಉಳಿತಾ ಇಲ್ಲ. ಬೀರುನಲ್ಲಿ ಹಣದೊಂದಿಗೆ ಇನ್ನಷ್ಟು ಹಣ ದುಪ್ಪಟ ಆಗಬೇಕು, ಇನ್ನಷ್ಟು ಹಣ ನಿಮ್ಮ ಮನೆ ಬೀರುನಲ್ಲಿ ಶೇಖರಣೆ ಆಗಬೇಕು ಅನ್ನೋಂಥ ಆಸೆ ನಿಮಗೆ ಇದ್ದೇ ಇರುತ್ತಲ್ವ? ಕೈ ಎಷ್ಟೇ ತೂತಾಗಿರಲಿ,
ಅಲ್ವಾ. ಕೈ ಎಷ್ಟೇ ತೂತಾಗಿದ್ದರೂ ಸಹ ಹಣ ಬೀರುನಲ್ಲಿ ಶೇಖರಣೆ ಆಗ್ತಾ ಇರಬೇಕು. ನಮ್ಮ ಹಿರೀಕರು ಸಹ ಈ ಹಣವನ್ನು ಹತ್ತಿಯ ಒಂದು ನೋಡಿ, ಈಗ ನಾನು ಇಲ್ಲಿ ನಿಮಗೆ ಕವಡೆನ ತೋರಿಸ್ತಾ ಇದ್ದೀನಿ. ಈ ಕವಡೆನೂ ಸಹ ನಮಗೆ ಈ ಹತ್ತಿಯಲ್ಲಿ ಸಹ ನಾವು ಈ ರೀತಿ ಮಧ್ಯದಲ್ಲಿ ಇಟ್ಟು ನಾವು ಇದ್ರ ಜೊತೆಗೆ ಇನ್ನೂ ಒಂದು 2 ವಸ್ತುಗಳನ್ನು ನಾವು ಸೇರಿಸಿ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡಿ ಹಣ ಇಡುವಂಥ ಬೀರುನಲ್ಲಿ ಇಡಬೇಕಾಗುತ್ತೆ. ನೋಡಿ, ಈ ಒಂದು ರೆಮಿಡಿನ ನಮ್ಮ ಹಿರೀಕರು ಸಹ ಮಾಡ್ತಾಯಿದ್ರಂತೆ. ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈಗ ನಾನು ಇನ್ನೂ 2 ವಸ್ತುಗಳನ್ನ ಇದಕ್ಕೆ ಶೇಖರಣೆ ಮಾಡ್ತೀನಿ. ಅಂದರೆ ಇನ್ನೂ 2 ವಸ್ತುಗಳನ್ನ ಇದ್ರ ಜೊತೆ ಸೇರಿಸ್ತೀನಿ. ಈ 3 ವಸ್ತುಗಳನ್ನು ನೀವು ಹಣದೊಂದಿಗೆ ಹಾಕಿ ಇಟ್ಟು ನೀವು ಪೂಜೆ ಮಾಡಿ. ಇದನ್ನ ನೀವು ದೇವ್ರ ಮನೇಲೇ ಇಟ್ಟು ಪೂಜೆ ಮಾಡೋದಲ್ಲ, ಇಲ್ಲ ಪರ್ಸ್ನಲಿ ಇಟ್ಕೊಳ್ಳುವಂಥದ್ದಲ್ಲ. ಇವುಗಳು ಇಡುವಂತಹ ಜಾಗ ತುಂಬಾ ಶ್ರೇಷ್ಠ. ಲಕ್ಷ್ಮಿಯ ರೂಪ ಹೊಂದಿರುವಂತಹ ಈ 3 ವಸ್ತುಗಳು ಯಾವ ರೀತಿ ನಿಮಗೆ ಹಣನ ಮ್ಯಾಗ್ನೆಟ್ ಅಂತೆ ತರುತ್ತೆ ಅಂತ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆದರೆ ನೀವು ಮಾಡಬೇಕಾಗಿರೋದೇನು ಹೇಳಿ, ತುಂಬಾ ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಮಾಡಬೇಕು ನೀವು ಅಷ್ಟೇ. ನೀವು ಹಣ ಇಡುವಂತಹ ಪೆಟ್ಟಿಗೆ, ಪೆಟ್ಟಿಗೆ ಇರುತ್ತಲ್ವಾ, ಆ ಪೆಟ್ಟಿಗೆಯಲ್ಲಿ ಈ 3 ವಸ್ತುಗಳನ್ನ ನೀವು ಜೋಪಾನವಾಗಿಡಿ. ಇಟ್ಟು ನೋಡಿ, ಹಣ ಶೇಖರಣೆ ಆಗುತ್ತಾ ಹೋಗ್ತಾ ಇರ್ತಾರೆ. ಹಣ ದಿನದಿಂದ ದಿನಕ್ಕೆ ಶೇಖರಣೆ ಆಗ್ತಾ ಹೋಗ್ತಾ ಇರುತ್ತೆ, ಸಮೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ. ಕೊಟ್ಟಂಥ ಹಣ ವಾಪಸ್ ಬರುತ್ತೆ, ಸಾಲ ತೀರುತ್ತೆ. ಕೊಡೋರಿಗೆ ಸಹ ನೀವು ಕೊಟ್ಟು ಸಾಲನ ತೀರಿಸ್ತೀರ. ದಾರಿದ್ರ್ಯತೆ ಬದುಕಿನಲ್ಲಿಯೂ ಸಹ ಹೊಸ ಚೈತನ್ಯವನ್ನು, ಹೊಸ ಜೀವನ, ಹೊಸ ಸಮೃದ್ಧಿಯ ಲಕ್ಷ್ಮಿಯ ಆಕರ್ಷಣೆಯಾಗುತ್ತೆ. ನೋಡಿ, ನಾನಿಲ್ಲಿ ನಿಮಗೆ ಈ ಗೋಮತಿ ಚಕ್ರನ ತೋರಿಸ್ತಾ ಇದ್ದೀನಿ. ಈ ಗೋಮತಿ ಚಕ್ರಕ್ಕೆ ಗೋಮೇಧಕ ಚಕ್ರ ಅಂತಲೂ ಸಹ ನಾವು ಕರಿತೀವಿ. ಈ ಗೋಮತಿ ಚಕ್ರನ ನೀವು ಒಂದು 5 ಗೋಮತಿ ಚಕ್ರನ ನೀವು ತೆಗೆದುಕೊಡಿ ಮತ್ತು 5 ಕವಡೆಯನ್ನು ಸಹ ತೆಗೆದುಕೊಡಿ. ಈ ರೀತಿ ಇರುವಂತಹ ಹತ್ತಿಯನ್ನು ಸಹ ನೀವು ತೆಗೆದುಕೊಡಿ. ಅಂದರೆ ಹತ್ತಿನ ನೀವು ಇಷ್ಟೊಂದು ತಗೋಬೇಕು ಅಂತ ಏನಿಲ್ಲ, ನಾನು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನು ನಿಮಗೆ ಇಷ್ಟು ಹತ್ತಿನ ತೆಗೆದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೀವು ಸ್ವಲ್ಪ ಹತ್ತಿನ ತೆಗೆದುಕೊಂಡ್ರೆ ಸಾಕು. ನೋಡಿ, ಈ ಗೋಮತಿ ಚಕ್ರ 5 ಮತ್ತು ಕವಡೆ 5 ಇದನ್ನು ನೀವು 2 ಗೋಮತಿ ಚಕ್ರ 2 ಕವಡೆನೂ ಸಹ ನೀವು ತೆಗೆದುಕೊಳ್ಬೋದು. ಆದರೆ ಅಕಸ್ಮಾತ್ ಇಲ್ಲ ಅಂದರೆ ನಿಮ್ಮ ಮನೇಲಿ ಇದ್ದರೆ 5 ಕವಡೆನ ತೆಗೆದುಕೊಳ್ಳಿ, ಇಲ್ಲ 5 ಗೋಮತಿ ಚಕ್ರನೂ ಸಹ ತೆಗೆದುಕೊಂಡು ನೀವು ನೋಡಿ, ಈ 3 ವಸ್ತುಗಳು ಲಕ್ಷ್ಮಿನ ತುಂಬ ಬೇಗ ಹಣವನ್ನು, ಅಂದರೆ ಲಕ್ಷ್ಮಿ ಮತನ ಅಟ್ರಾಕ್ಷನ್ ಮಾಡುತ್ತೆ, ಅಂದರೆ ಹಣನ ಅಟ್ರಾಕ್ಷನ್ ಮಾಡುತ್ತೆ ಅಂತ ಹೇಳ್ಬೋದು. ಈ 3 ವಸ್ತುಗಳನ್ನು ನೀವು, ಅಂದರೆ ನೋಡಿ 2 ವಸ್ತು ತೋರಿಸಿದ್ದೀನಿ, ಇನ್ನೂ ಒಂದು ವಸ್ತುನ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಹತ್ತಿಯಲ್ಲಿ ಈ 3 ವಸ್ತುಗಳನ್ನು ನೀವು ಬಚ್ಚಿಟ್ಟು, ಅಂದರೆ ನೋಡಿ ಈ ರೀತಿ ಕ್ಲೋಸ್ ಮಾಡಬೇಕಾಗುತ್ತೆ. ಈ ರೀತಿ ಕ್ಲೋಸ್ ಮಾಡಿಕೊಂಡು ನೀವು ಹಣ ಇಡುವಂಥ ಬೀರುನಲ್ಲಿ ಇದನ್ನು ಇಟ್ಟು ನೀವು, ಅಂದರೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ಇದನ್ನ ಇಟ್ಟು ನೀವು ಇಡೋದ್ರಿಂದ ನಿಮ್ಮ ದಟ್ಟ ದಾರಿದ್ರ್ಯತೆ ಅನ್ನೋದು, ಕಷ್ಟಗಳು ಅಂತ ಅನ್ನೋದು, ನೋವು ಬಾಧೆಗಳು ಅನ್ನೋದು ನಿವಾರಣೆಯಾಗುತ್ತೆ ಅಂತ ಹೇಳ್ಬೋದು. ನೋಡಿ, ನಾನು ನಿಮಗೆ ಇಲ್ಲಿ ಕಲ್ಲು ಸಕ್ಕರೆನ ತೋರಿಸ್ತಾ ಇದ್ದೀನಿ. ನೋಡಿ, ಕಲ್ಲು ಸಕ್ಕರೆ ಅಂತಂದರೆ ಇದೇನು ಸಾಮಾನ್ಯ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಕಲ್ಲು ಸಕ್ಕರೆ ಬಹಳ ಶ್ರೇಷ್ಠವಾದಂಥ ಒಂದು ವಸ್ತು ಅಂತ ಅನ್ಬೋದು. ವಜ್ರದ ಸ್ವರೂಪ ಅಂತ ನಾವು ಕರಿತೀವಿ. ಮತ್ತು ಕಲ್ಲು ಸಕ್ಕರೆಯೇ ಲಕ್ಷ್ಮಿಗೆ ತುಂಬಾ ಪ್ರೀತಿಕಾಯಕವಾದಂಥದ್ದು. ಹಾಗಾಗಿ ನಾವಿಲ್ಲಿ ಈ ಗೋಮತಿ ಚಕ್ರ ಮತ್ತು ಈ ಕವಡೆ ಜೊತೆಗೆ ಕಲ್ಲು ಸಕ್ಕರೆಯನ್ನು ನಾವಿಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿ, ಈ ಕಲ್ಲು ಸಕ್ಕರೆನ ನಾವು ಲಕ್ಷ್ಮಿಯ ಸ್ವರೂಪ, ತುಂಬ ಶ್ರೇಷ್ಠವಾದದ್ದು, ವಜ್ರದ ಸ್ವರೂಪ ಅಂತ ನಾವಿಲ್ಲಿ ಕರಿತೀವಲ್ವಾ. ಜೊತೆಗೆ ನೋಡಿ, ನಾವಿಲ್ಲಿ ಹತ್ತಿನ ತೆಗೆದುಕೊಂಡಿದ್ದೀವಿ. ನಾವು ಸ್ವಲ್ಪ ಹತ್ತಿನ ತೆಗೆದುಕೊಳ್ಬೇಕಾಗುತ್ತೆ. ಈ ಹತ್ತಿನ ನಾವು ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ. ಹತ್ತಿಯ ಮರನ ನಾವು ಲಕ್ಷ್ಮಿ ಅಂತ ಹೇಳಿ ನಾವು ಕರಿತೀವಿ ಅಲ್ವಾ. ಹಾಗಾಗಿ ಇಲ್ಲಿ ಸ್ವಲ್ಪ ಹತ್ತಿನ ನೀವು ತೆಗೆದುಕೊಳ್ಳಿ. ನೆಕ್ಸ್ಟು ಗೋಮತಿ ಚಕ್ರನ ತೆಗೆದುಕೊಳ್ಳಿ. ಗೋಮೇಧಕ ಚಕ್ರ ಅಂತ ಏನೋ ಸಿಗುತ್ತೆ, ಅಂದರೆ ಇದು ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. 5 ಇಲ್ಲಾಂದರೆ 2 ನೀವು ತೆಗೆದುಕೊಳ್ಳಿ. ಮತ್ತೆ ನೀವು ನೋಡಿ ಕವಡೆನ ತೆಗೆದುಕೊಳ್ಳಿ. ಕವಡೆ ಆಲ್ರೆಡಿ ನಿಮಗೆ ಗೊತ್ತಿರೋದೆ ಅಲ್ವಾ, ಪ್ರತಿಯೊಬ್ಬರ ಹತ್ರನೂ ಕವಡೆ ಅನ್ನೋದು ಇದ್ದೇ ಇರುತ್ತೆ. ನೋಡಿ, 5 ಕವಡೆನ ತೆಗೆದುಕೊಳ್ಳಿ. ಇಲ್ಲ ಅಂತಂದರೆ ಒಂದು 2 ಕವಡೆನ ತೆಗೆದುಕೊಂಡು ನೋಡಿ, ಕಲ್ಲು ಸಕ್ಕರೆನ ನೀವು ಇಷ್ಟೊಂದು ತೆಗೆದುಕೊಳ್ಬೇಕು ಅಂತ ಏನಿಲ್ಲ. ಇದರಲ್ಲಿ ಸ್ವಲ್ಪ ಕಲ್ಲು ಸಕ್ಕರೆನ ನೀವು ತೆಗೆದುಕೊಂಡು ಇದ್ರ ಜೊತೆಗೆ ಹೀಗೆ ಹಾಕ್ಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ಇಷ್ಟನ್ನು ಸಹ ನೀವು, ಅಂದರೆ ಕವಡೆ, ಗೋಮತಿ ಚಕ್ರ, ಕಲ್ಲು ಸಕ್ಕರೆ ಇದೆಲ್ಲವನ್ನು ಸಹ ನೀವು ಹತ್ತಿಯಿಂದ ಇಷ್ಟನ್ನು ಈ 3 ವಸ್ತುಗಳನ್ನು ಹತ್ತಿಯಲ್ಲಿ ಇಟ್ಟು ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರ. ನೋಡಿ, ಮನೆಯಲ್ಲಿ
ಮನೆಯಲ್ಲಿ ನಿಮ್ಮ ಮನೆ ದೇವ್ರಿಗಾಗಿರ್ಬೋದು, ಇಲ್ಲ ಮಾತೆ ಮಹಾಲಕ್ಷ್ಮಿಗಾಗಿರ್ಬೋದು, ನಿಮ್ಮ ದೇವ್ರ ಮನೆಯಲ್ಲಿ ಈ ಇಷ್ಟನ್ನು ವಸ್ತುಗಳನ್ನು ಈ ರೀತಿ ಇಟ್ಟು ನೀವು ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ, ಸ್ವಲ್ಪ ಗಂಧ ಇದ್ದರೆ ಗಂಧವನ್ನು ಹಾಕಿ, ಇಲ್ಲ ಗೋಮಾತೆ ಅಂದರೆ ಗೋಮಾತೆಯ ಒಂದು ಇದಿದ್ರೆ ಅದನ್ನು ಸಹ ಪ್ರೋಕ್ಷಣೆ ಮಾಡಿ ಇದಕ್ಕೆ ನೀವು ಗಂಧದ ಕಡ್ಡಿ ಮತ್ತು ಧೂಪ ದೀಪಗಳನ್ನು ಸಹ ಬೆಳಗಿ ನೀವು ಒಂದು ಅರ್ಧ ಗಂಟೆ ಇದು ನಿಮ್ಮ ಮನೆಯ ದೇವ್ರ ಮನೆಯಲ್ಲೇ ಇರಲಿ, ಇಟ್ಬಿಡಿ. ಅರ್ಧ ಗಂಟೆ ಅಂದರೆ ಪೂಜೆ ಮಾಡಿ ಅರ್ಧ ಗಂಟೆ ಆದ ನಂತರ ಇದನ್ನು ನೀವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಳಿ, ಫುಲ್ ಕವರ್ ಮಾಡ್ಕೊಳ್ಳಿ. ಅಂದರೆ ಹತ್ತಿಯಿಂದ ಈ ಎಲ್ಲವನ್ನು ಸಹ ನೀವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಬೇಕಾದ್ರೆ ಇದಕ್ಕೆ ನೀವು ₹1 ಕಾಯಿನ್ನು ಸಹ ನೀವು ಹಾಕ್ಕೋಬೋದು. ಅಂದರೆ ಬೇಡ ಅಂತಾರೆ ಸ್ಕಿಪ್ ಮಾಡ್ಕೊಳ್ಳಿ, ಬೇಕು ಅಂದರೆ ಬೇಕಾದ್ರೆ ನೀವು ₹1 ಕಾಯಿನ್ನು ಸಹ ಹಾಕ್ಕೋಬೋದು. ಇದೆಲ್ಲವನ್ನು ಸಹ ನೀವು ಹಾಕಿ ಕ್ಲೋಸ್ ಮಾಡಿ ಇದ್ರ ಜೊತೆಗೆ ಇಡಿ. ಅಂದರೆ ಇದೆಲ್ಲವನ್ನು ಕ್ಲೋಸ್ ಮಾಡಿಕೊಂಡು ನೀವು ಹಣ ಇಡ್ತೀರಲ್ವ, ಹಣ ಇಡುವಂತಹ ಒಂದು ಜಾಗದಲ್ಲಿ, ಅಂದರೆ ನಿಮ್ಮ ಮನೆಯ ಬೀರುವಿನಲ್ಲಾಗಿರ್ಬೋದು, ಇಲ್ಲ ನೀವು ಯಾವುದಾದ್ರು ಒಂದು ಬಾಕ್ಸಲ್ಲಿ ಹಣ ಇಟ್ಕೋತಾ ಇದ್ದೀವಿ ಅಂತ ಅನ್ನೋದಾದರೆ ಆ ಬಾಕ್ಸಲ್ಲಾಗಿರ್ಬೋದು, ಇದನ್ನ ಇಟ್ಟು ನೋಡಿ, ಬಹಳ ಭಕ್ತಿ ಭಾವದಿಂದ ನೀವು ಹತ್ತಿಯಲ್ಲಿ ಇದೆಲ್ಲವನ್ನು ಮುಚ್ಚಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ನಂತರ ಹತ್ತಿಯಲ್ಲಿ ಇದನ್ನು ಮುಚ್ಚಿ ನೀವು ಇಡಬೇಕಾಗುತ್ತೆ. ನೆಕ್ಸ್ಟು ಲಕ್ಷ್ಮಿಯ ಪ್ರಭಾವ, ಲಕ್ಷ್ಮಿಯ ರೂಪ, ಲಕ್ಷ್ಮಿಯ ಆಕರ್ಷಣೆ ನಿಮ್ಮ ಪಾಲಾಗುತ್ತೆ. ಇದನ್ನು ನೀವು ಒಂದು ಸಲ ಭಕ್ತಿ ಭಾವದಿಂದ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟರ ಮಟ್ಟಿಗೆ ಇದು ನಿಮಗೆ ಅದ್ಭುತವಾದಂತಹ ಒಂದು ಚಮತ್ಕಾರದ ರೀತಿಯಲ್ಲೇ ನಿಮಗೆ ಇದು ಒಂದು ಪರಿಹಾರ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಲಕ್ಷ್ಮಿಯ ಆಕರ್ಷಣೆ ಆಗುತ್ತೆ, ಹಣದ ರಾಶಿನೇ ನೋಡ್ತೀರಾ, ನಿಮ್ಮ ಮನೆಯಲ್ಲಿ ದಿನದಿಂದ ದಿನಕ್ಕೆ ಹಣ ದುಪ್ಪಟವಾಗುತ್ತೆ, ಮತ್ತು ನಿಮಗೆ ಬರಬೇಕಾದಂತಹ ದುಡ್ಡು ಬರುತ್ತೆ, ಮನೆಯಲ್ಲಿರುವಂಥ ದಟ್ಟ ದಾರಿದ್ರ್ಯತೆ ಕಷ್ಟಗಳು ದೂರವಾಗುತ್ತೆ. ಇದನ್ನು ನಮ್ಮ ಹಿಂದಿನ ಕಾಲದಲ್ಲಿಯೂ ನಮ್ಮ ಋಷಿ ಮುನಿಗಳು ಸಹ ನಮಗೆ ಮಾಡ್ತಾಯಿದ್ರಂತೆ, ಮತ್ತು ನಮ್ಮ ಹಿರೀಕರು ಸಹ ಇದನ್ನ ಮಾಡ್ತಾಯಿದ್ರು. ಸಿದ್ಧಿಶಾಸ್ತ್ರದಲ್ಲಿ ನಮಗೆ ಪುರುಷರು ಸಹ ಈ ಮಾರ್ಗದರ್ಶನ ಮಾಡ್ತಾ ಇದ್ರಂತೆ. ಇದೆಲ್ಲ ಒಂದು ಅದ್ಭುತವಾದಂಥ ವಸ್ತುಗಳು. ಈ 3 ವಸ್ತುಗಳು ಒಂದು ಅದ್ಭುತವಾದಂಥ ವಸ್ತುಗಳು. ಭಗವಂತನ ಸೃಷ್ಟಿಯಿಂದ ಇದು ಬಂದದ್ದು ಹೊರತು ಮನುಷ್ಯನಿಂದ ಬಂದದ್ದಲ್ಲ. ನೋಡಿ, ಈ 3 ವಸ್ತುಗಳು ಅಂದರೆ ಈ ಹತ್ತಿನೂ ಸೇರಿಸಿ 4 ವಸ್ತುಗಳು ಸಹ ಭಗವಂತನ ಸೃಷ್ಟಿಯಿಂದ ಬಂದದ್ದು ಹೊರತು ಮನುಷ್ಯನ ಸೃಷ್ಟಿಯಿಂದ ಅಲ್ವಾ? ಹೌದು ಫ್ರೆಂಡ್ಸ್. ಹಾಗಾಗಿ ಈ 3 ವಸ್ತುಗಳನ್ನು ಇಟ್ಟು ನೀವು ಒಂದು ಸಲ ಪೂಜೆ ಪುರಸ್ಕಾರಗಳನ್ನ ಮಾಡಿ ನಿಮ್ಮ ಮನೆಯ ಬೀರಿನಲ್ಲಿ ಇದನ್ನ ಇಟ್ಟು ನೋಡಿ. ನೀವು ಪ್ರತಿನಿತ್ಯ ಅಂದರೆ ನೀವು ಮನೆಯಲ್ಲಿ ವಾರ ಒಪ್ಪತ್ತುಗಳನ್ನ ಮಾಡ್ತೀವಿ, ಆವತ್ತು ದಿನಗಳಲ್ಲಿ ಇದಕ್ಕೂ ಸಹ ನೀವು ಸ್ವಲ್ಪ ಗಂಧದ ಕಡ್ಡಿ, ಸಾಂಬ್ರಾಣಿ ಹೊಗೆಗಳನ್ನು ತೋರಿಸ್ಕೊಂಡು ನೀವು ಇಟ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ. 4 ದಿಕ್ಕುಗಳಿಂದ ಹಣ ಬರುತ್ತೆ, ಧನ ಆಕರ್ಷಣೆಯಾಗುತ್ತೆ, ಹಣದ ಒಂದು ಮೂಲನೇ ನಿಮಗೆ ತೋರುತ್ತೆ. ಆಮೇಲೆ ಫ್ರೆಂಡ್ಸ್, ಮತ್ತು ಹಣ ದಿನದಿಂದ ದಿನಕ್ಕೆ ಇದನ್ನ ಇಟ್ಟಿದ ಮೇಲೆ ಹಣ ದಿನದಿಂದ ದಿನಕ್ಕೆ ದುಪ್ಪಟ, ಅಂದರೆ ಇದನ್ನ ವಸ್ತುನ ನೀವು ಹಣ ಇಡುವಂಥ ಬೀರುವಿನಲ್ಲಿ ಇಟ್ಟಿರ್ತೀರಲ್ವ, ಅಲ್ಲಿ ಇಟ್ಟಿದ ನಂತರ ನಿಮಗೆ ದಿನದಿಂದ ದಿನಕ್ಕೆ ಈ ಜಾಗದಲ್ಲಿ ಹಣ ದುಪ್ಪಟ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಅದ್ಭುತವಾದಂತಹ ಇದು ತಂತ್ರ ಪರಿಹಾರ. ಅರೆ, ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ, ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ. ಅದ್ಭುತವಾದಂತಹ ಒಂದು ತಂತ್ರದ ಪರಿಹಾರ ಇದು ಅಂತಲೇ ನಾವು ಹೇಳ್ಬೋದು. ಫ್ರೆಂಡ್ಸ್, ಈ ವಸ್ತುಗಳನ್ನ ನೀವು ಬೀರಿನಲ್ಲಿ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ. ಅದ್ಭುತವಾದಂಥ ಒಂದು ಶಕ್ತಿ ಇದರಲ್ಲಿದೆ ಅಂತಲೇ ಹೇಳ್ಬೋದು. ಹಣ ಅಂದರೆ ನಿಮ್ಮ ಮನೆಗೆ ಭಾಗ್ಯೋದಯವಾಗುತ್ತೆ, ಹಣ ಆಕರ್ಷಣೆಯಾಗುತ್ತೆ. ವ್ಯಾಪಾರದಲ್ಲಾಗಿರ್ಬೋದು, ಇಲ್ಲ ವ್ಯಾಪಾರ ವಹಿವಾಟುಗಳಲ್ಲಿ ಹಣ ತುಂಬಿ ತುಳುಕುತ್ತೆ, ಹಣ ಹೀಗೆ ಬರುತ್ತೆ ಹೀಗೆ ಹೋಗುತ್ತೆ ಅಂತ ಅನ್ನೋದು ಸಹ ತಪ್ಪುತ್ತೆ. ಸದಾಕಾಲ ಕೈಯಲ್ಲಿ ಹಣ ಉಳಿಯುತ್ತೆ ಅಂತಲೇ ಹೇಳ್ಬೋದು. ಈ ರಹಸ್ಯ ತಂತ್ರದ ವಸ್ತುಗಳು ಈ 3 ವಸ್ತುಗಳು ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಇದು ಹೀಗೆ ಹಣ ಬರುತ್ತೆ ಅಂದರೆ ಇದೊಂದು ಮಿರಾಕಲ್ ಪವಾಡದ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು. ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇದು ವಾಸ್ತು ಪ್ರಕಾರ ಇದು ಹಣವನ್ನು ಎಳೆಯುವಂಥ ಶಕ್ತಿ ಈ 3 ವಸ್ತುಗಳಿಗೆ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಚಮತ್ಕಾರಿ ಬದಲಾವಣೆಗಳನ್ನು ತಂದುಕೊಡುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಆಗ್ತಾ ಇಲ್ಲ, ನೆಮ್ಮದಿ ಇಲ್ಲ, ವ್ಯಾಪಾರದಲ್ಲಿ ಲಾಭಾಂಶ ಇಲ್ಲ, ಮನೆಯಲ್ಲಿ ಅಶಾಂತಿ ವಾತಾವರಣ, ನೆಮ್ಮದಿ ಇಲ್ಲ, ಕಿರಿಕಿರಿಗಳು, ಮತ್ತು
ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲ, ಮಕ್ಕಳು ಮಾತು ಕೇಳಲ್ಲ, ಹೀಗೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಇಂಥ ಎಲ್ಲ ಸಮಸ್ಯೆಗಳನ್ನ ಸಹ ನಾವು ಹೋಗ್ಲಾಡಿಸಿ ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನನ ನಾವು ಮಾಡ್ಬೋದು ಅಂತ ಅನ್ನೋದಾದರೆ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿ ನೋಡಿ. ಇದು ನಿಮಗೆ ಹಣದ ಸ್ವರೂಪವನ್ನೇ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಇದೆಲ್ಲವನ್ನು ಸೇರಿಸಿ ನೀವು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇದನ್ನು ನೀವು ಹಣ ಇಡುವಂತಹ ಜಾಗದಲ್ಲಿ ಇಡಿ. ಇದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ನಂತರ ಇದನ್ನ ಇಡೋದ್ರಿಂದ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಒಂದು ಅದ್ಭುತವಾದಂಥ ಒಂದು ತಂತ್ರದ ಪರಿಹಾರ ಇದು ಅಂತಲೇ ಹೇಳ್ಬೋದು. ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ, ಇದರ ಪ್ರಭಾವ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಂದರೆ, ನಾನು ಸಹ ಇದನ್ನ ಮಾಡಿದ್ದೀನಿ. ನಾನು ಇದನ್ನ ಮಾಡಿದ್ದಕ್ಕೆ ನನಗೆ ಸಾಕಷ್ಟು ರೀತಿಯ ಹಣನ ನಾನು ನೋಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಇದನ್ನು ನಾನು ಮಾಡೋದಲ್ಲದೇ ನನ್ನ ಸ್ನೇಹಿತೆಯರು ಸಹ ಇದನ್ನ ಮಾಡಿ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಅವರು ಸಹ ಹೇಳಿದ್ದಾರೆ. ನೀವು ಸಹ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ, ಇದ್ರ ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತ ಅನ್ನೋದನ್ನ, ನಿಮ್ಮ ಕಷ್ಟಗಳೆಲ್ಲವನ್ನು ಸಹ ದೂರ ಮಾಡುತ್ತೆ, ಹಣನ ದುಪ್ಪಟವ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ಏಕೆಂದರೆ ಇದ್ರ ಜೊತೆಗೆ ನೀವು ಇಲ್ಲಿ ಕಲ್ಸಕ್ಕರೆಯನ್ನು ಸೇರಿಸಿದ್ದೀರಾ, ಇದು ವಜ್ರದ ಸಂಕೇತ ಅಂತ ಹೇಳ್ಬೋದು, ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ಬೋದು. ಮತ್ತು ಇದನ್ನ ಮಾತೆ ಮಹಾಲಕ್ಷ್ಮಿಗೆ ಈ ಒಂದು ಕಲ್ಸಕ್ಕರೆ ಅಂತಂದರೆ ತುಂಬಾ ಪ್ರೀತಿಕಾರಕ ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾಗಿ ನಾವು ಇಷ್ಟು ವಸ್ತುಗಳನ್ನ ಸೇರಿಸಿ ನೀವು ಹಣ ಇಡುವಂಥ ಬೀರುನಲ್ಲಿ ನೀವು ಇದನ್ನು ಬಚ್ಚಿಡೋದ್ರಿಂದ, ಅಂದರೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ಬಚ್ಚಿಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಕಷ್ಟಗಳೆಲ್ಲವನ್ನೂ ಸಹ ನಿವಾರಣೆಯಾಗಿ, ದಟ್ಟ ದಾರಿದ್ರ್ಯತೆ ಅನ್ನೋದು ನಿವಾರಣೆಯಾಗಿ ನಿಮಗೆ ಅಷ್ಟ ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಒಳ್ಳೆಯ ರೆಮಿಡಿ ಇದು ಅಂತಲೂ ಸಹ ನಾವು ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನ ಮಾಡಿ ನನಗೆ ಹಣ ಬಂದಿದೆ, ನನ್ನ ಫ್ರೆಂಡ್ಸ್ಗಳಿಗೂ ಸಹ ಬಂದಿದೆ. ನಂಬಿಕೆ ಇಟ್ಟು ನೀವು ಒಂದು ಸಲ ಮಾಡಿ ನೋಡಿ, ಇದು ಯಾವ ರೀತಿ ಹಣನ ದುಪ್ಪಟ ಮಾಡುತ್ತೆ ಅಂತ ಅನ್ನೋದನ್ನ ನಿಮ್ಮ ಕಣ್ಣಾರ ನೀವೇ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಅಷ್ಟೇ ಆಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ಎಲ್ಲರಿಗೂ ಇದು ಒಂದು ಉಪಯುಕ್ತವಾದಂತಹ ಮಾಹಿತಿಯಾಗಲಿ, ಎಲ್ಲರೂ ಸಹ ಜೀವನದಲ್ಲಿ ಚೆನ್ನಾಗಿರಲಿ ಅಲ್ವಾ. ಓಕೆ ಫ್ರೆಂಡ್ಸ್, ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ. ನಮ್ಮ ಒಂದು ಚಾನಲ್ಗೆ ಕೊನೆಯ ತನಕ ನಿಮ್ಮ ಪ್ರೀತಿ ವಿಶ್ವಾಸನ ಕೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನನಗೆ ಈಗ ಒಂದು ವಾರದಿಂದನೂ ವೀಡಿಯೋ ಹಾಕೋಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ, ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ನನಗೆ ವೀಡಿಯೋ ಹಾಕೋಕ್ಕಾಗಿಲ್ಲ. ಇನ್ನು ಮುಂದೆ ಆದಷ್ಟು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನಾನು ಮತ್ತೆ ತರ್ತೀನಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದು ಉಪಯೋಗವಾಗಲಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀವಿ ಅಂತಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ ಫ್ರೆಂಡ್ಸ್. ನೀವು ವೀಡಿಯೋ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಿಮಗೆ ಹೇಳ್ತಾ ಇರುವಂಥ ಕೆಲವೊಂದು ಮಾಹಿತಿಗಳು ನಿಮಗೆ ತಲುಪಲ್ಲ. ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡ್ದೇ ನೋಡಿ, ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೊಂದು ಇದೇ ರೀತಿ ಇರುವಂಥ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ತಂದು ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.